ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ರಮೇಶ್ ಸರ್ ಮಾಡುವ ನಮಸ್ಕಾರಗಳು. ಮುಖ್ಯವಾಗಿ ಏನಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಏನಪ್ಪ ಅಂದ್ರೆ ಬೇರೆ ಬೇರೆ ಹುದ್ದೆಗಳ ನೇಮಕಾತಿ ಆಗ್ತಾ ಇದೆ. ಸೊ ಈಗಾಗಲೇ ನೀವು ಗಮನಿಸ್ಕೊಂಡಿರ್ಬೇಕು, VO ಆಯಿತು, ಕ್ರೈಸ್ ಆಯಿತು, ಲ್ಯಾಂಡ್ ಸರ್ವೇರ್ ಕಾಲ್ ಆಗದ. ಸೊ ನೆಕ್ಸ್ಟ್ ವೀಕ್ ಒಳಗೆ ಏನಪ್ಪ ಅಂದ್ರೆ ಟೀಚಿಂಗ್ ಕೆಟಗರಿಗೆ ಸಂಬಂಧಪಟ್ಟಂಗೆ PSTR, GPSTR ಮತ್ತು HSTR ನೋಟಿಫಿಕೇಶನ್ ಬರ್ತದೆ ಅಂತ ಹೇಳಾಗ್ತಾ ಇದೆ. ಇನ್ನೊಂದು ವಿಶೇಷ ಮತ್ತು ಸಿಹಿ ಸುದ್ದಿ ಅಂತಂದ್ರೆ KS ನೋಟಿಫಿಕೇಶನ್ ಕೂಡ ಆಗ್ಯದ. ಸೊ ಯಾರೆಲ್ಲ KS ಆಕಾಂಕ್ಷಿಗಳಿದ್ದೀರಿ, ಸೊ ಆದಷ್ಟು ಬೇಗ ಏನಪ್ಪ ಅಂದ್ರೆ ನೀವು ಕೂಡ ಕಾರ್ಯಪ್ರವೃತ್ತರಾಗೋಕೆ ಶುರು ಮಾಡಿ ಸ್ನೇಹಿತರೆ. ಯಾಕಂದ್ರೆ ಆಗಸ್ಟ್ 1ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಒಟ್ಟಾರೆ 319 ಹುದ್ದೆಗಳೇನಪ್ಪ ಅಂದ್ರೆ ಕರಿತಾ ಇದ್ದಾರೆ KSನಲ್ಲಿ. ಸೊ ಇದರಲ್ಲಿ ಗ್ರೂಪ್ ಎಗೆ ಸಂಬಂಧಪಟ್ಟಂಗೆ 117 ಆಗಿದ್ರೆ, ಗ್ರೂಪ್ ಬಿಗೆ 702 ಹುದ್ದೆಗಳು, ಟೋಟಲಿ 319 ಹುದ್ದೆಗಳ ನೇಮಕಾತಿ. ಓಕೆ, ಸೊ ಇದರ ಪೂರ್ವಭಾವಿ ಪರೀಕ್ಷೆ ಅಂದ್ರೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿರ್ತದೆ ಅಂತ ಕೇಳಿದ್ರೆ 15ನೇ ತಾರೀಕು ನವೆಂಬರಲ್ಲಿದೆ. ಓಕೆ, ಆಮೇಲೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು ಆಗಸ್ಟ್ 1ರಿಂದ ಮತ್ತು ಎಂಡ್ ಆಗೋದು ಆಗಸ್ಟ್ 31ಕ್ಕೆ. ಇನ್ನು ಈ ನಡುವೆ ನಿಮಗೆ ಒಟ್ಟಾರೆ 3.5 ತಿಂಗಳು ಸ್ನೇಹಿತರೆ. ಯಾಕಂದ್ರೆ ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರು 3 ತಿಂಗಳು, ಅದಾದ್ಮೇಲೆ ನವೆಂಬರ್ 15ಕ್ಕೆ ಎಕ್ಸಾಮು. ಅಂದ್ರೆ ಒಟ್ಟಾರೆ ನಿಮಗೆ 3.5 ತಿಂಗಳ ಸಮಯಾವಕಾಶ ಐತಿ. ಸೊ ಇದನ್ನ ಸರಿಯಾಗಿ ಸದುಪಯೋಗ ಮಾಡ್ಕೊಳ್ಳಿ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ SDA FDA ಕೂಡ ಹುದ್ದೆ ಕಾಲ್ ಆಗ್ತದೆ ಅಂತ ಹೇಳಾಗ್ತಾ ಇದೆ. ಸೊ ಒಂದು ಕಡೆ ಸರಿಯಾಗಿ ಏನಪ್ಪ ಅಂದ್ರೆ ಫೋಕಸ್ ಮಾಡಿ, ಸ್ವಲ್ಪ ಏನಂದ್ರೆ ಆದಷ್ಟು ಆಳವಾಗಿ ಅಧ್ಯಯನ ಮಾಡ್ಕೊಳ್ಳಿ. ಇದರಿಂದ ಏನಾಗತ್ತೆ, ನೀವು ಅನ್ಕೊಂಡಂಥ ಕನಸು ನನಸಾಗ್ತದೆ ಮತ್ತು ಆದಷ್ಟು ಬೇಗ ನೀವು ಕಂಡ ಕನಸುಗಳೆಲ್ಲವೂ ಕೂಡ ಏನಪ್ಪ ಅಂದ್ರೆ ನಿಮ್ಮ ಕೈ ಮುಂದೆ, ನಿಮ್ಮ ಕೈಯಲ್ಲಿ ಸಿಗುವಂಥದ್ದು ಕಂಡು ಬರ್ತದೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಮಾತ್ರ ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ನು ಅಪ್ಲಿಕೇಶನ್ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಪ್ಲಿಕೇಶನ್ ಹಾಕಿ, ಸೊ ಚೆನ್ನಾಗಿ ಓದ್ಕೊಂತ ಬನ್ನಿರಿ. ಮತ್ತು ಟೀಚಿಂಗ್ ಕೆಟಗರಿಗೆ ಸಂಬಂಧಪಟ್ಟಂಗೆ ಅವರು ಕೂಡ ಏನಪ್ಪ ಅಂದ್ರೆ ನೆಕ್ಸ್ಟ್ ವೀಕಲ್ಲೇ ಕಾಲ್ ಆಗುತ್ತೆ ಅಂತ ಹೇಳಾಗ್ತಾ ಇದೆ. ಅದು ಕೂಡ ಎಕ್ಸಾಮ್ ಸ್ನೇಹಿತರೆ ಹೆಚ್ಚು ಕಡಿಮೆ ಅಕ್ಟೋಬರ್ಲೇ ಬರ್ತದೆ ಅಂತ ಹೇಳ್ತಿದ್ರೆ. ನಿಮ್ಗೆ ಈಗಾಗಲೇ ಗೊತ್ತಿದೆ, ನಮ್ಮ ಟೀಚಿಂಗ್ ಕೆಟಗರಿ ಅಂತ ಬಂದಾಗ ಭಾಳ ಅಂದ್ರೆ 2 ತಿಂಗಳ ಒಳಗೆ ಇರ್ತದೆ. ಲಾಸ್ಟ್ ಟೈಮ್ TET ನೋಡಿದ್ವಲ್ಲ, ಅಪ್ಲಿಕೇಶನ್ ಸ್ಟಾರ್ಟ್ ಡೇಟಿಂದ ಹಿಡ್ಕೊಂಡೇ ಒಂದು 50 ದಿವಸ ಇತ್ತು. ಸೊ ಈಗಲೂ ಕೂಡ ಏನಂತಂದ್ರೆ ನಿಮಗೆ ಹೆಚ್ಚು ಕಡಿಮೆ ಒಂದಷ್ಟೇ ದಿವಸಗಳು ಸಿಗ್ತಾವೆ, 2 ತಿಂಗಳ ಮಟ್ಟ ಅನ್ಕೋಣ. ಸೊ ಹಾಗಾಗಿ ಆದಷ್ಟು ಏನಪ್ಪ ಅಂದ್ರೆ ಈಗಲಿಂದನೇ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಾ ಬನ್ನಿರಿ. ಮತ್ತು ನಿಮ್ಮ ಟೀಚಿಂಗ್ ಕೆಟಗರಿಗೆ ಸಂಬಂಧಪಟ್ಟಂಗೆ ಯಾರಾದರೂ ಬ್ಯಾಚ್ಗೆ ಜಾಯಿನ್ ಆಗೋಂಗಿದ್ರಿ ಅಂತಂದ್ರೆ ರಮೇಶ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಲಿಂಕನ್ನು ಹಾಕಿರ್ತೀನಿ. ರಮೇಶ್ ಅಕಾಡೆಮಿ ಟೆಲಿಗ್ರಾಮ್ ಕೂಡ ಐತಿ, ಅಲ್ಲಿ ಕೂಡ ಜಾಯಿನ್ ಆಗಿರಿ. ಅವಾಗ ಅಪ್ಡೇಟ್ಸ್ಗಳು ಸಿಗ್ತಾ ಇರ್ತಾವೆ. ಮತ್ತು ಬ್ಯಾಚ್ ಕೋರ್ಸ್ ಅಂತ ಬಂದಾಗ ಸದ್ಯ MCQs ಬ್ಯಾಚ್ ಕೋರ್ಸು ಐತಿ, ಥಿಯರಿ ಬ್ಯಾಚ್ ಕೋರ್ಸ್ ಕೂಡ ಐತಿ. ಕಂಪ್ಲೀಟ್ ಆಗಿ ಸಿಲೆಬಸ್ ಯಾವುದೇ ಚೇಂಜಸ್ ಆದರೂ ಅದಕ್ಕೆ ತಕ್ಕಂಗೆ ಎಲ್ಲ ತರಗತಿಗಳು ಸಿಗ್ತಾವೆ. ಮತ್ತು ಸಿಲೆಬಸ್ ಅನೌನ್ಸ್ ಆದಮೇಲೆ ಅದರಲ್ಲಿ ನಾವು ರಿವಿಷನ್ ಲೈವ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಕಂಪ್ಲೀಟ್ ಆಗಿ ಸಿಲೆಬಸ್ ವೈಸಾಗಿ ನಮ್ಗೆ ಸಿಗುತ್ತೆ. ಪ್ರತಿ ಚಾಪ್ಟರ್ ವೈಸ್ ಥಿಯರಿಗಳು ಅದಾವ, MCQsಗಳು ಟೆಸ್ಟ್ಗಳನ್ನು ಕೂಡ ಹಾಕಲಾಗದ, ಮಾಡೆಲ್ ಟೆಸ್ಟ್ಗಳು ಮತ್ತು ಹಿಂದೆ ನಡೆದಿರುವಂಥ ಪ್ರಶ್ನೆಗಳು ಕೂಡ ನಿಮ್ಗೆ ಸಿಗ್ತಾವೆ. ಥ್ಯಾಂಕ್ ಯು ಸ್ನೇಹಿತರೆ. ಏನೇ ವಿಷಯಗಳು ಅಥವಾ ನಿಮ್ಮ ಡೌಟ್ಸ್ಗೆ ಇದ್ದರೆ ಕಮೆಂಟಲ್ಲಿ ಹಾಕಿರಿ, ಅದಕ್ಕೆ ನಾನು ಉತ್ತರ ಕೊಡ್ತಾ ಬರ್ತೀನಿ. ಎಲ್ರಿಗೂ ಧನ್ಯವಾದ.